ನಾನು ಟ್ರೇಡರೇ ಆಗೋದು ಅನ್ನೋದಾದ್ರೆ ಟೇಕ್ ಯುವರ್ ಟೈಮ್ ಟು ಬಿಕಮ್ ಅ ಟ್ರೇಡರ್. ಒಂದು 1 year 2 years ಟ್ರೈ ಟು ಪ್ರಾಕ್ಟೀಸ್. ಕಾಸಿದ್ರೆ ಎಲ್ಲರೂ ಟ್ರೇಡರ್ ಆಗ್ಬಿಡ್ಬೋದು ಅಂತ ಅನ್ಕೋತಾರೆ. ಇದ್ರಲ್ಲಿ ಕಾಸಿದ್ರೆ ಎಲ್ಲ ಟ್ರೇಡರ್ ಆಗಕ್ಕಾಗಲ್ಲ. ನಾಲೆಜ್ ಇದ್ರೆ ಮಾತ್ರ ಯು ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್ ಟ್ರೇಡರ್. ಟಾಟಾ ಕಂಪನಿ ಸೂಪರ್ ಕಂಪನಿ ಕಾಣೋ, ಖಂಡಿತ ನಾಳೆ ಒಂದು 10 ವರ್ಷದಲ್ಲಿ ನೋಡಿ ಸ್ಟಾಕ್ ಏರುತ್ತೆ. 2 ವರ್ಷ ಆದ್ಮೇಲೆ ಏನಕ್ಕೆ ಶುರು ಆಯ್ತು ಅಂದ್ರೆ ಆ 2 ವರ್ಷ ವೇಸ್ಟ್ ಆಗಿ ಹೋಗುತ್ತಲ್ಲ, ಇದೇ ಸಮಸ್ಯೆ ಇಲ್ಲಿ. ಸೊ ಟೆಕ್ನಿಕಲ್ಸ್ ಏನ್ ಮಾಡತ್ತೆ ಅಂದ್ರೆ ಆ 2 ವರ್ಷ ಟೈಮ್ ಪೀರಿಯಡ್ ನ ನಿಮಗೆ ಸೇವ್ ಮಾಡ್ಕೊಡುತ್ತೆ. 2 ವರ್ಷ ಕೆಳಗೆ ಹೋಗುತ್ತೆ. ಸದ್ಯಕ್ಕೆ ಫಂಡ್ಸ್ ನ ತಗೊಂಡೋಗಿ ಬೇರೆ ಕಡೆ ಪಾರ್ಕ್ ಮಾಡು. 2 ವರ್ಷ ಕೆಳಗೆ ಬಂದ ಮೇಲೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ಸ್, ಪೀಪಲ್ ಆರ್ ರೆಡಿ ಟು ಬೈ ಅಂದ್ರೆ ಮಾರ್ಕೆಟ್ ಏರುತ್ತೆ. ಯಾರು ಸ್ಟಾಪ್ ಮಾಡಕ್ಕಾಗತ್ತೆ? ಇದೇ ವಿಷಯ. ಮಾರ್ಕೆಟ್ ಸೆಂಟಿಮೆಂಟ್ಸ್ ಏನು ಅಂತ ಕಂಡುಹಿಡಿಯದೆ ಟೆಕ್ನಿಕಲ್ಸ್ ಯೂಸ್ ಮಾಡೋದು. ನನಗೆ ಇನ್ಮೇಲೆ ಪೆನ್ಷನ್ ಬರುತ್ತೆ, ನನ್ನ ಹತ್ರ ಒಂದು ಗವರ್ಮೆಂಟ್ ಒಂದು ಫಂಡ್ಸ್ ಕೊಟ್ಟಿದ್ದಾರೆ, ಇದಿಟ್ಕೊಂಡು ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅಂದ್ರೆ ಚೆನ್ನಾಗಿರುತ್ತೆ. ನಾನು ಫಿಸಿಕಲ್ ಆಗಿ ಟೈರ್ಡ್ ಆಗಿದ್ದೀನಿ, ನನ್ನಿಂದ ಜಾಸ್ತಿ ಏನು ಎಫರ್ಟ್ ಹಾಕಕ್ಕಾಗಲ್ಲ. ಅವ್ರಿಗೆ ಮಾರ್ಕೆಟ್ಸ್ ಹೇಗೆ ಸೂಟ್ ಆಗುತ್ತೆ ಸರ್? 20 ತಗೊಳ್ಳೋ ರಿಸ್ಕ್ 40 ತಗೊಳಕ್ಕಾಗಲ್ಲ, 40 ರಿಸ್ಕ್ 55 ಟಚ್ ಮಾಡಕ್ಕೆ ಆಗಲ್ಲ. ಸೊ ಅವಾಗ ಈ ರಿಸ್ಕ್ ಕಮ್ಮಿ ಆಗಕ್ಕೆ ಒಂದು ಸಸ್ಟೈನಬಲ್ ಇನ್ಕಮ್ ಹೇಗೆ ತರೋದು ಅನ್ನೋದೇ ಪ್ಲಾನ್ ಮಾಡಬೇಕು. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಇಸ್ ವೆರಿ ಮ್ಯಾಂಡೇಟರಿ. ಮೋಸ್ಟ್ ಸೇಫೆಸ್ಟ್ ಸೈಡ್ ವಿಲ್ ಬಿ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್. ಇದು ನಿಮಗೆ ಇಮಿಡಿಯೇಟ್ ಆಗಿ ಕೊಡೋ ರಿಟರ್ನ್ಸ್ ಅಲ್ಲ. ಅವಾಗ ನೀವು ಯಾವ್ದಾದ್ರು ಒಂದು ರಿಟರ್ನ್ಸ್ ಬೇಕು ಅಂದ್ರೆ ಗೋ ವಿತ್. ಇನ್ನು ಮಾರ್ಕೆಟ್ ಬಗ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ತಗೊಂಡಿದ ತಕ್ಷಣ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಂದ್ರೆ ಸಮಸ್ಯೆ. ಒನ್ಸ್ ಮಾರ್ಕೆಟ್ ಒಳಗೆ ಬಂದು 2 years 3 years ಆದ್ಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಇನ್ ಟು ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್, ಎಕ್ಸ್ಪ್ಲೋರ್ ದಟ್ ಪಾರ್ಟ್. ಬಟ್ ಒನ್ಸ್ ಯು ರೀಚ್ 40, ಇವಾಗ ನೀವು ಆಪ್ಷನ್ ಅಲ್ಲಿ ಮಾಡ್ತೀರಾ ಅಂದ್ರು ಫ್ಯೂಚರ್ಸ್ ಅಲ್ಲಿ ಮಾಡ್ತೀರಾ ಅಂದ್ರು ಗೋ ವಿತ್ ಪ್ರಾಪರ್ ಸ್ಟ್ರಾಟಜೀಸ್. ನಮಸ್ತೆ ಟ್ರೇಡ್ ಅಚೀವರ್ಸ್ ವ್ಯೂವರ್ಸ್, ಮತ್ತೆ ಒಂದು ಎಪಿಸೋಡ್ ಆಫ್ ವಾಯ್ಸ್ ಆಫ್ ಟ್ರೇಡರ್ಸ್ ನಿಮ್ಮೆಲ್ಲರೂ ನೋಡೋದಕ್ಕೆ ತುಂಬಾ ಸಂತೋಷ. ಈ ವಿಡಿಯೋ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಇರೋ ಪೀಪಲ್ ಅಪ್ರೋಚ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಗೊತ್ತಾಗಬೇಕಾಗಿರೋ ಬೇಸಿಕ್ ಥಿಂಗ್ಸ್ ಅಬೌಟ್ ಮಾರ್ಕೆಟ್, ಹೇಗ್ ಬಂದು ಮಾರ್ಕೆಟ್ ನ ಸಕ್ಸಸ್ಫುಲ್ ಆಗಿರ್ಬೇಕು ಅಂತ ಒಂದು ವಿಷಯನ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇದಕ್ಕೆ ನಮ್ ಜೊತೆ ಟ್ರೇಡ್ ಅಚೀವರ್ಸ್ ಟ್ರೈನಿಂಗ್ ಅಕಾಡೆಮಿ ಫೌಂಡರ್ ಅಂಡ್ CEO ಮಿಸ್ಟರ್ ಕಿಶೋರ್ ಕುಮಾರ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ರೀಸೆಂಟ್ ಆಗಿ ಒಂದು ಸರ್ವೆ ಒಂದು ನೋಡಿದೆ. ತುಂಬಾ ಜನ ಫ್ರೆಶ್ ಔಟ್ ಆಫ್ ಕಾಲೇಜ್ ಪೀಪಲ್ ಬಂದು ಮಾರ್ಕೆಟ್ ಒಳಗೆ ಬರ್ತಾ ಇದ್ದಾರೆ. ಅವ್ರಿಗೆ ಬಂದು ಟ್ರೆಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆಯಲ್ಲ, FDs RDs ಆ ತರ ವಿಷಯಗಳೆಲ್ಲ ಇಷ್ಟ ಆಗಲ್ಲ. ಅವರು ಡೈರೆಕ್ಟ್ ಆಗಿ ಮಾರ್ಕೆಟ್ ಒಳಗೆ ಬರ್ತಾ ಇದ್ದಾರೆ. ಸ್ಟಾಕ್ಸ್, ಡೈರೆಕ್ಟ್ ಸ್ಟಾಕ್ಸ್ ಇಲ್ಲ, ಮ್ಯೂಚುವಲ್ ಫಂಡ್ಸ್ ಆ ತರ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ತಾನೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋವಾಗ ಮಾರ್ಕೆಟ್ಸ್ ಬಗ್ಗೆ ಅವ್ರು ತಿಳ್ಕೊಬೇಕಾಗಿರೋ ವಿಷಯ ಏನು ಸರ್? ಅವ್ರ ಪಾಸಿಬಿಲಿಟೀಸ್ ಏನೇನಿದೆ? ಇದೇನು ಅಂದ್ರೆ ಫಸ್ಟ್ ಸ್ಟೂಡೆಂಟ್ಸ್ ಬಂದು ಯಂಗ್ ಬ್ಲಡ್ ಒಳಗೆ ಬಂದಿದ ತಕ್ಷಣ ಏನಾದ್ರು ಮಾಡಬೇಕು ಅಂತ ಒಂದು ಇದಿರತ್ತೆ, ಒಂದು ಜೋಶ್ ಇರತ್ತೆ. ಸರಿ ಆಚೆ ಬಂದ್ಬಿಟ್ವಿ, ಇವಾಗ ಜಾಬ್ಗೆ ಹೋಗ್ಬೇಕು. ಇವಾಗ ತುಂಬಾ ಜನಕ್ಕೆ ಏನಾಯ್ತು ಅಂದ್ರೆ ಇವಾಗ ಕೆಲಸಕ್ಕೆ ಹೋಗೋ ಬದಲು ಒಂದು ಸ್ವಂತ ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಅದರಲ್ಲಿ ಇವಾಗ ಪ್ರಿಫರ್ಡ್ ಬಿಸ್ನೆಸ್ ಅಂತ ನೋಡಿದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಬಂದು ಪ್ರಿಫರ್ಡ್ ತರ ಆಗೋಯ್ತು. ಯಾಕೆಂದ್ರೆ ಇವಾಗ ನಮ್ಮ ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ ಇವಾಗ ತುಂಬಾ ಬೇರೆ ಕೆಲಸಕ್ಕೆ ಹೋದ್ರೆ ನಾವು ತುಂಬಾ ಯೋಚನೆ ಮಾಡಬೇಕು. ಇದ್ರಲ್ಲಿ ಇಲ್ವಲ್ಲ, ಬರೀ ಅನಾಲಿಸಿಸ್ ಮಾತ್ರ, ಸುಮ್ಮನೆ ಆ ತರ ಅಲ್ಲ. ಏನು ಅಂದ್ರೆ ಬೇರೆ ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಕಷ್ಟಪಟ್ಟರೆ ಕಲ್ತ್ಕೊಂಡು ಮಾಡಬೇಕಾಗತ್ತೆ. ಸೊ ಇದು ಒಂದು ಫಸ್ಟ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಬಿಸ್ನೆಸ್. ಅವಾಗ ಬಿಸ್ನೆಸ್ ನೀವೇನು ಓದ್ತಾ ಇದ್ದೀರಾ? ಇವಾಗ ಕಾಲೇಜ್ಗೆ ಹೋಗೋದು ಯಾಕೆ? ಯು ಆರ್ ಟ್ರೈಂಗ್ ಟು ಸ್ಟಡಿ ಸಮಥಿಂಗ್. ಅದಕ್ಕೆ ಕರೆಕ್ಟ್ ಆಗಿ ನಮ್ಮ ಕೆಲಸಕ್ಕೆ ಹೋಗ್ತೀವಿ. ನೀವು ಕಾಲೇಜ್ ಮುಗಿಸಿದ್ ಬಂದಿದ ತಕ್ಷಣ ನೀವು ಟೋಟಲ್ ಆಗಿ ಡಿಫ್ರೆಂಟ್ ಸಬ್ಜೆಕ್ಟಿಗೆ ಬರ್ತೀರಾ. ನೀವು MBA ತಗೊಂಡಿದ ತಕ್ಷಣ MBA ಇಸ್ ನಾಟ್ ಅಬೌಟ್ ಸ್ಟಾಕ್ ಮಾರ್ಕೆಟ್, ಅದು ಟೋಟಲ್ ಬಿಸ್ನೆಸ್ ಸ್ಕೂಲ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ. ಒನ್ ಆಫ್ ದಿ ಪೋರ್ಷನ್ ದೇ ವಿಲ್ ಟೀಚ್ ಯು ಅಬೌಟ್ ದಿ ಮಾರ್ಕೆಟ್ಸ್. ಬಟ್ ವೆನ್ ಇಟ್ ಕಮ್ಸ್ ಟು ಪ್ಯೂರ್ ಮಾರ್ಕೆಟ್ಸ್, ಇನ್ವೆಸ್ಟ್ಮೆಂಟ್ಸ್ ಅಂತ ಬರುವಾಗ ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ಮಾರ್ಕೆಟ್. ಅವಾಗ ಮೊದಲು ನೀವು ಸ್ವಲ್ಪ ಟೈಮ್ ತಗೊಬೇಕು. ಟೈಮ್ ತಗೊಂಡು ಒಂದು 1 year ಬೇಕನ್ನೋ ತಗೊಳ್ಳಿ. ನಾನು ಅದೇ ಹೇಳ್ತೀನಿ, ಟೈಮ್ ನೀವು ನೀಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಏಜ್ 19 ವಯಸ್ಸು, 20 ವಯಸ್ಸು, 21 ವಯಸ್ಸು ಆಗ್ತಾ ಇದೆ ಅಂದ್ರೆ ದೆನ್ ಯು ಹ್ಯಾವ್ ಪ್ಲೆಂಟಿ ಮೋರ್ ಟೈಮ್. ಅವಾಗ ಆ ಟೈಮ್ ನ ಯೂಟಿಲೈಸ್ ಮಾಡ್ಕೊಬಹುದು, ಒಂದು ಫೌಂಡೇಶನ್ ನ ಸ್ಟ್ರಾಂಗ್ ಮಾಡ್ಕೊಬಹುದು. ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಟೇಕ್ 6 months 1 year, ಎಲ್ಲೂ ಹೋಗಲ್ಲ ಅಲ್ವಾ? ಒಂದು 6 ತಿಂಗಳು 1 ವರ್ಷನೋ ಇಲ್ಲ. ನೀವು ಆಲ್ರೆಡಿ ಓದ್ತಾ ಇದ್ದೀರಾ ಅಂದ್ರೆ ವೆಲ್ ಅಂಡ್ ಗುಡ್. ಈವ್ನಿಂಗ್ ಬಂದು ಮಾರ್ಕೆಟ್ ಸ್ಟಡಿ ಮಾಡಕ್ ಶುರು ಮಾಡಿ. ಅದಾದ್ಮೇಲೆ ಟ್ರೇಡಿಂಗ್ ಒಳಗೆ ಬರ್ಬೋದು, ತಪ್ಪೇನಿಲ್ಲ. ಆದ್ರೆ ಅದೇ ತರ ಶುರು ಮಾಡಿದ ತಕ್ಷಣ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಪ್ಷನ್ಸ್ ಅಲ್ಲೂ ಫ್ಯೂಚರ್ಸ್ ಅಲ್ಲೂ ಕೈ ಇಡ್ತಾರೆ. ಫಸ್ಟ್ ಥಿಂಗ್ ಯು ಶುಡ್ ಹ್ಯಾವ್ ಲಾಟ್ ಆಫ್ ಟೈಮ್. ಅವಾಗ ಟೈಮ್ ಇದೆ ಅನ್ನೋವಾಗ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಅ ಬೆಟರ್ ಐಡಿಯಾ. ಅವಾಗ ನೀವು ಸ್ಲೋ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ ಶುರು ಮಾಡಿದ್ರೇನೆ ಯು ಕ್ಯಾನ್ ಸಸ್ಟೈನ್ ಇನ್ ದಿ ಮಾರ್ಕೆಟ್. ನಾನು ಹೇಳೋದು ಫುಲ್ ಟೈಮ್ ಆಗಿ ನಾನು ಯಾವ ಕೆಲಸಕ್ಕೂ ಹೋಗಲ್ಲ, ನಾನು ಟ್ರೇಡರೇ ಆಗ್ತೀನಿ ಅನ್ನೋವಾಗ ದೆನ್ ಟೇಕ್ ಯುವರ್ ಟೈಮ್ ಟು ಬಿಕಮ್ ಅ ಟ್ರೇಡರ್. ಇವಾಗ 1 year 2 years ಟ್ರೈ ಟು ಪ್ರಾಕ್ಟೀಸ್. ಶುರು ಮಾಡಿದ ತಕ್ಷಣ ದುಡ್ಡು ಏನು ಅಂದ್ರೆ ದುಡ್ಡಿದ್ರೆ ಎಲ್ಲರೂ ಟ್ರೇಡರ್ ಆಗ್ಬೋದು ಅನ್ಕೊಂಡಿದ್ದಾರೆ. ಇವಾಗ ದುಡ್ಡಿದ್ರೆಲ್ಲ ಟ್ರೇಡರ್ ಆಗಕ್ಕಾಗಲ್ಲ. ನಾಲೆಜ್ ಇದ್ರೆ ಮಾತ್ರ ಯು ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್ ಟ್ರೇಡರ್. ಟ್ರೇಡರ್ ಯಾರು ಬೇಕಾದ್ರೂ ಆಗ್ಬೋದು. ಬೈ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ಎಲ್ಲರೂ ಟ್ರೇಡರೇ. ಬಟ್ ಟು ಬಿ ಅ ಸಕ್ಸಸ್ಫುಲ್ ಟ್ರೇಡರ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಪ್ರಾಕ್ಟೀಸ್ ಅಂಡ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೇಬೇಕು. ಆ ಟೈಮಿಗೆ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡುವಾಗ ಮಾರ್ಕೆಟ್ ಅನಲೈಸ್ ಮಾಡಿ. ಫಸ್ಟ್ ಥಿಂಗ್ ಯು ಶುಡ್ ಹ್ಯಾವ್ ಅ ಸಾಲಿಡ್ ಫೌಂಡೇಶನ್. ಫೌಂಡೇಶನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್ ಇನ್ಸೈಟ್ಸ್.
ಮಾರ್ಕೆಟ್ ಅಂದ್ರೆ ಒಂದು ಜನರಲ್ ವೇಕ್ ಸ್ಟ್ರಕ್ಚರ್ ಅಲ್ಲದೆ ಏನಂದ್ರೆ ಅಬ್ಬಬ್ಬ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿದ್ರೆ ಹೇಗೋ ರಿಟರ್ನ್ ಬರುತ್ತೆ ಆ ತರ ಅಲ್ಲ. ಇಲ್ಲ ನಾನು ನೋಡಿದ್ನಲ್ಲ ROI ಬಂದು ಒಂದು 12% ಇದೆ, 11% ಇದೆ, 13% ಇದೆ. ಅವಾಗ ನನ್ಗೆ ಹಾಕಿದ ತಕ್ಷಣ ಬರುತ್ತೆ. ಹಾಕಿದ ತಕ್ಷಣ ಬರಲ್ಲ, ಯಾವ್ದ್ರಲ್ಲಿ ಹಾಕ್ತಿರೋ ಅದ್ರಲ್ಲಿ ಬರೋದು. ಹಾಕಿದ್ರೆ ಹೋಗಕ್ಕೂ ಸಾಧ್ಯ ಇದೆ. ಸೊ ಯಾವ್ದ್ರಲ್ಲಿ ಹಾಕ್ಬೇಕು ಅಂತ ಚೂಸ್ ಮಾಡೋದು ಕಲ್ತ್ಕೊಳ್ಳಿ. ಒಂದು ಸ್ಟಾಕ್ ತಗೊಂತಾ ಇದ್ದೀರಾ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಟೆಕ್ನಿಕಲ್ ಆಗಿ, ಮುಖ್ಯವಾಗಿ ಟೆಕ್ನಿಕಲ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡೋದು ಕಲ್ತ್ಕೊಳ್ಳಿ. ಫಂಡಮೆಂಟಲಿ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್ಸ್. ಏನ್ ಮಾಡ್ತಾರೆ, ಫಂಡಮೆಂಟಲ್ ಆಗಿ ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ನೋಡಿರ್ತಾರೆ. ಇವಾಗ ನಾವು ಬ್ಯಾಲೆನ್ಸ್ ಶೀಟ್ ನೋಡುವಾಗ ನೆಕ್ಸ್ಟ್ ಬಂದು ಕಂಪನಿದು ಪ್ರಾಪರ್ ಆಗಿ ಅವ್ರದ್ದು ಬಿಸ್ನೆಸ್ ಪ್ಲಾನ್ ಎಲ್ಲ ನಾನು ಚೆಕ್ ಮಾಡ್ಬಿಟ್ಟೆ, ಚೆನ್ನಾಗಿದೆ. ಬಟ್ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ ಅಂದ್ರೆ ಇಲ್ಲ. ಎಲ್ಲಾನು ಇದೆ. ಇವಾಗ ಒಂದು ಸೆಟ್ ಪ್ಯಾಟರ್ನ್ ಸೆಟ್ ಇರ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ, PE ರೇಷಿಯೋ ನೋಡ್ತಾರೆ. ಕೆಲವು ಜನ ನಮ್ಮ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡ್ತಾರೆ. ಈ ತರ ಒಂದೊಂದು ರೇಷಿಯೋ ನೋಡ್ತಾರೆ. ಇವಾಗ ಎಲ್ಲ ಒಂದೇ ಬ್ರಾಕೆಟ್ ಅಲ್ಲಿ ಹಾಕಕ್ಕಾಗಲ್ಲ. ಕೆಲವು ಜನ ಏನ್ ಹೇಳ್ತಾರೆ, ಕಂಪನಿ ಸಾಲ ಇಲ್ಲದೆ ಇದ್ರೆ ಬೆಟರ್ ಅಂತಾರೆ. ಅವಾಗ ನೀವು ಇರೋ ಟಾಪ್ ಕಂಪನಿ ಯಾವ್ದು ತೊಗೊಳಕ್ಕಾಗಲ್ಲ ಲಿಸ್ಟ್ ಅಲ್ಲಿ. ಯಾಕಂದ್ರೆ ಇರೋ ಟಾಪ್ ಕಂಪನಿ ಎಲ್ಲಾನು 1000 ಕೋಟಿ ಡೆಟ್ ಅಲ್ಲೇ ಇರೋದು. ಸೊ ಅವಾಗ ವಿ ಹ್ಯಾವ್ ಟು ಹ್ಯಾವ್ ಅ ಸರ್ಟನ್ ಫಾರ್ಮುಲಾ ಟು ಅಂಡರ್ಸ್ಟ್ಯಾಂಡ್ ದಿ ಕಂಪನಿ. ಅವಾಗ ನೀವು ಆ ಫಾರ್ಮುಲಾನ ಕಂಡಿಡ್ದಿದ್ದೀರಾ ಅಂತಾನೆ ಇಟ್ಕೊಳ್ಳೋಣ. ದೊಡ್ಡ ಅನಲಿಸ್ಟು ಹೇಗೆ ಅಂದ್ರೆ, ಈ ಫಂಡಮೆಂಟಲ್ ಆಗಿ ಹೇಳೋರೆಲ್ಲ ಏನ್ ಮಾಡ್ತಾರೆ, ದೇ ಹ್ಯಾವ್ ಅ ಸರ್ಟನ್ ಸೆಟ್ ಫಾರ್ಮುಲಾಸ್. ಇವಾಗ ನಾವೇ ಟಾಪ್ 3 ಪಿಕ್ಸ್ ಎಲ್ಲ ಮುಂಚೆ ವಿ ಹ್ಯಾಡ್ ಅ ಸರ್ಟನ್ ಸೆಟ್ ಫಾರ್ಮುಲಾಸ್. ಈ ಫಾರ್ಮುಲಾ ಒಳಗೆ ಕೂತ್ಕೊಂಡ್ರೆ ಆ ಕಂಪನಿನ ಚೂಸ್ ಮಾಡ್ತಿದ್ವಿ. ಅದಕ್ಕೆ ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ಪೆಷಲ್ ಏನು ಅಂದ್ರೆ, ವಿ ಟ್ರೈ ಟು ಯೂಸ್ ಟೆಕ್ನಿಕಲ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ನೆಕ್ಸ್ಟ್ ಏನಾಗುತ್ತೆ ಅಂತ ಇಮಿಡಿಯೇಟ್ ಆಗಿ. ಇವಾಗ ಪೀರಿಯಡ್ ಆಫ್ 1 month, 2 months, 3 months, 6 months ಒಳಗೆ ಏನಾಗುತ್ತೆ ಅಂತ ಫಂಡಮೆಂಟಲ್ಸ್ ವಿಲ್ ಶೋ ಯು ದ ಸ್ಟೆಡಿನೆಸ್ ಆಫ್ ದಿ ಕಂಪನಿ ಇರತ್ತಾ ಇಲ್ವಾ, ಇಲ್ಲ ಏನೋ ಫ್ರಾಡಿಲೆಂಟ್ ಆಕ್ಟಿವಿಟಿ ಇದೆಯಾ. ಫಾರೆನ್ಸಿಕ್ ಕೂಡ ನೋಡ್ಬೋದು. ಯು ಕ್ಯಾನ್ ಡೂ ಇನ್ವೆಸ್ಟಿಗೇಟಿವ್ ಅನಾಲಿಸಿಸ್ ಆಸ್ ವೆಲ್. ನೀವು ಎಲ್ಲಾ ಟೈಮಲ್ಲೂ ಪ್ರಾಫಿಟಬಲ್ ಅನಾಲಿಸಿಸ್ ಒಂದ್ ಸೈಡ್ ಅಲ್ಲಿ ಮಾಡಿದ್ರು, ಇನ್ವೆಸ್ಟಿಗೇಟಿವ್ ಅನಾಲಿಸಿಸ್ ಇದೆ ಮಾರ್ಕೆಟ್ ಅಲ್ಲಿ. ಇವಾಗ ಹೇಗೆ ಅಂದ್ರೆ, ಒಂದು ಡಿಟೆಕ್ಟಿವ್ ಮಾಡೋ ತರ ನೀವು ಹೋಗಿ ಒಂದು ಕಂಪನಿನ ಕಂಡುಹಿಡಿಬಹುದು. ಎಷ್ಟೊಂದು ರಿಪೋರ್ಟ್ಸ್ ಕೊಟ್ಟಿರ್ತಾರಲ್ಲ ಇವಾಗ ಮಧ್ಯದಲ್ಲಿ ಹಿಡನ್ ಬಗ್. ಇವರೆಲ್ಲ ಇನ್ವೆಸ್ಟಿಗೇಟಿವ್. ಹೇಗೆ ಅಂದ್ರೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ತಾರಲ್ಲ ಆ ತರ ಇನ್ವೆಸ್ಟಿಗೇಟಿವ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಒಂದು ಕಂಪನಿ ಅನಲೈಸ್ ಮಾಡೋದ್ರಲ್ಲೂ ಸರ್ಟನ್ ಕಂಪನೀಸ್ ಆರ್ ದೇರ್. ಆ ತರನು ಕಲ್ತ್ಕೊಬಹುದು. ಸೊ ಕಲ್ತ್ಕೊಳ್ಳುವಾಗ ಏನು ಅಂದ್ರೆ, ಯು ವಿಲ್ ಟ್ರೈ ಟು ಅವಾಯ್ಡ್ ಸರ್ಟನ್ ಕಂಪನೀಸ್ ಅಂಡ್ ಯು ವಿಲ್ ಬಿ ಇನ್ಕ್ಲೈನ್ ಟು ಸರ್ಟನ್ ಕಂಪನಿ. ಇವಾಗ ಇದು ಬಂದ್ಮೇಲೆ ಏನು ಅಂದ್ರೆ, ಇದೆಲ್ಲ ಏನ್ ಮಾಡತ್ತೆ ಅಂದ್ರೆ, ಈ ಕಂಪನಿ ಇರತ್ತಾ ಇಲ್ವಾ, ನಾಳೆ ಒಳ್ಳೆ ಪ್ರಾಫಿಟ್ ಏರತ್ತಾ ಇಲ್ವಾ ಅಂತ ಒಂದು ವೇಗ ಗೊತ್ತಾಗತ್ತೆ. ಆದ್ರೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು. ನೆಕ್ಸ್ಟ್ ನನಗೆ ಏರತ್ತಾ ಇಲ್ವಾ ಅಂತ ಗೊತ್ತಾಗಕ್ಕೆ ಯು ನೀಡ್ ಟೆಕ್ನಿಕಲ್ಸ್. ಸೊ ಒಂದು ಸ್ಟೂಡೆಂಟ್ ಆಗಿ ಆಚೆ ಬರ್ತೀರಾ ಅಂದ್ರೆ, ಅಂಡರ್ಸ್ಟ್ಯಾಂಡ್ ದಿ ಫಂಡಮೆಂಟಲ್ ಕೋರ್ ಕಾನ್ಸೆಪ್ಟ್ ಆಫ್ ದಿ ಬಿಸ್ನೆಸ್. ಸೆಕೆಂಡ್ ಥಿಂಗ್ ಇಸ್, ಟೆಕ್ನಿಕಲ್ ಆಗಿ ಕಲ್ತ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಮೇಲ್ ಹೋಗುತ್ತಾ ಕೆಳಗೆ ಬರುತ್ತಾ. ಒಳ್ಳೆ ಕಂಪನಿ ಡೌನ್ ಟ್ರೆಂಡ್ ಇದ್ರೆ ಏನ್ ಯೂಸ್, ಕರೆಕ್ಟ್ ಅಲ್ವಾ. ಇವಾಗ ಟಾಟಾ ಕಂಪನಿ ಸೂಪರ್ ಕಂಪನಿಪ್ಪ, ಖಂಡಿತ ನಾಳೆ ಒಂದು 10 ವರ್ಷದಲ್ಲಿ ಸ್ಟಾಕ್ ಏರುತ್ತೆ. ಇವಾಗ 2 ವರ್ಷ ಆದ್ಮೇಲೆ ಏರಕ್ಕೆ ಶುರು ಆಯ್ತು ಅಂದ್ರೆ ಆ 2 ವರ್ಷ ವೇಸ್ಟ್ ಆಗತ್ತಲ್ಲ. ಇದೇ ಸಮಸ್ಯೆಯಲ್ಲಿ. ಸೊ ಟೆಕ್ನಿಕಲ್ಸ್ ಏನ್ ಮಾಡತ್ತೆ ಅಂದ್ರೆ, ಆ 2 ವರ್ಷ ಟೈಮ್ ಪೀರಿಯಡ್ ನಿಮ್ಗೆ ಸೇವ್ ಮಾಡ್ಕೊಡತ್ತೆ. 2 ವರ್ಷ ಕೆಳಗೆ ಹೋಗುತ್ತೆ. ಇವಾಗ ಸದ್ಯಕ್ಕೆ ಈ ಫಂಡ್ ತಗೊಂಡು ಬೇರೆ ಎಲ್ಲಾದ್ರೂ ಪಾರ್ಕ್ ಮಾಡಿ 2 ವರ್ಷ ಕೆಳಗೆ ಬಂದ ಮೇಲೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಅವಾಗ ನಾ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಫಂಡಮೆಂಟಲ್ಸ್ ಅಲ್ಲಿ ಬಂದು ದೇರ್ ಆರ್ ಸರ್ಟನ್ ರೇಷಿಯೋಸ್ ಟು ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್ ಪ್ರೈಸ್. ಆದ್ರೆ ಆ ಪ್ರೈಸ್ ಬಂದು ಓವರ್ ವ್ಯಾಲ್ಯೂ. ನಮ್ ವಿಡಿಯೋಸ್ ನೋಡಿದ್ರೇನು ಒಂದು 20,000 ಬರೋವಾಗ ಮೋಸ್ಟ್ ಆಫ್ ದಿ ಮ್ಯೂಚುವಲ್ ಫಂಡ್ಸ್ ಎಲ್ಲ ಏನ್ ಮಾಡಕ್ಕೆ ಶುರು ಮಾಡಿದ್ರು, ಇಲ್ಲ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ. ಆದ್ರೆ ನಾವು ಆ ಟೈಮಲ್ಲಿ ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿದ್ವಿ. ಬಿಕಾಸ್ ಟೆಕ್ನಿಕಲ್ ಆಗಿ ನನಗೆ ಮೇಲ್ ಹೋಗುತ್ತೆ ಅಂತ ನನ್ಗೆ ಕಾಣಿಸ್ತಾರೆ, ಮೇಲೆ ಹೋಗೋದದು. ಬಟ್ ಅವ್ರ ವ್ಯಾಲ್ಯೂಯೇಷನ್ ಪ್ರಕಾರ ಇಲ್ಲ, ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ, 20,000ನೇ ಜಾಸ್ತಿ, ಕೆಳಗೆ ಬರಬೇಕು ಅನ್ನೋವಾಗ ವ್ಯಾಲ್ಯೂಯೇಷನ್ ಮಾತ್ರ ಇದ್ರಲ್ಲಿ ಡಿಸೈಡ್ ಮಾಡಲ್ಲ. ವ್ಯಾಲ್ಯೂಯೇಷನ್ ಇಸ್ ಇಂಪಾರ್ಟೆಂಟ್ ಕಂಪನಿದು, ಆದ್ರೆ ಒಂದು ಡ್ರೈವಿಂಗ್ ಫ್ಯಾಕ್ಟರ್ ಇಸ್ ನಾಟ್ ದಿ ವ್ಯಾಲ್ಯೂಯೇಷನ್ ಅಲೋನ್. ಎಷ್ಟು ಜನ ವ್ಯಾಲ್ಯೂಯೇಷನ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇದ್ದಾರೆ, ಕರೆಕ್ಟ್. ಸೊ ಫೈನಲ್ ಥಿಂಗ್ ಇಸ್ ಬೈಯರ್ಸ್ ವೆದರ್ ದಿ ಸೆಂಟಿಮೆಂಟ್ಸ್ ವಿಲ್ ಗೋ ವಿತ್ ಇಟ್. ಏನು ಇಲ್ಲ ವೇಸ್ಟ್ ಕಂಪನಿ, ಏನು ಇಲ್ಲ, ಸೆಂಟಿಮೆಂಟ್ಸ್ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ಸ್, ಪೀಪಲ್ ಆರ್ ರೆಡಿ ಟು ಬೈ ಅಂದ್ರೆ ಮಾರ್ಕೆಟ್ ಏರುತ್ತೆ. ಯಾರು ತಡೆಯಕ್ಕಾಗತ್ತೆ, ಯಾರು ತಡೆಯಕ್ಕಾಗಲ್ಲ. ಇದೇ ಮ್ಯಾಟರ್. ಸೊ ಮಾರ್ಕೆಟ್ ಸೆಂಟಿಮೆಂಟ್ಸ್ ಏನು ಅಂತ ಕಂಡಿಡಿಯಕ್ಕೆ ಟೆಕ್ನಿಕಲ್ಸ್ ಯೂಸ್ ಮಾಡೋದು. ಇವತ್ತು ಎಲ್ಲಾ ಬೈಯರ್ಸ್ ಆಗಿ ಒಳಗೆ ಬರ್ತಾ ಇದ್ದಾರೆ. ಇದು ಯಾಕೆ ಏರ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಏರ್ತಾ ಇದೆ ಅಂದ್ರೆ ಆ ದಾರಿಲೂ ಹೋಗಿ ಕೆಲವು ಜನ ಹೋಗಿ ಪ್ರಾಫಿಟ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಇರಲ್ಲ, ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ. ಆದ್ರೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ಸ್ ವಿಲ್ ಬಿ ಕ್ರೇಜಿ ಅರೌಂಡ್ ದಟ್. ಎಲ್ಲರೂ ಬೈ ಮಾಡಬೇಕು ಅಂತ ಎಲ್ಲರೂ ಬೈ ಮಾಡುವಾಗ ಒಂದು ದೊಡ್ಡ ಹೈ ಕೊಟ್ಟೋಗುತ್ತೆ. ಇವಾಗ ಒಂದು 100 ರೂಪಾಯಿಗೆ ಒಂದು ಸ್ಟಾಕ್ ಇದೆ ಅಂದ್ರೆ ಏರಿ ಎಲ್ಲೋ ಹೋಯ್ತು ಅನ್ಕೊಳ್ಳಿ, 1000 ರೂಪೀಸ್ 1500 ರೂಪೀಸ್ ಹೋಯ್ತು. ಒಂದ್ ವೇಳೆ ಅಲ್ಲಿಂದ ಫಾಲ್ ಆದ್ರೇನು, ಫಾಲ್ ಬಂದು ದೊಡ್ಡದಾಗಲ್ಲ. ಇಟ್ ವಿಲ್ ಫಾಲ್ ಮೇ ಬಿ ಲೈಕ್ 20%, 30%. ಆದ್ರೆ 100ರಿಂದ ಅಲ್ಲಿ ಹೋಗಿದ್ದೆ ಅಲ್ವಾ. ಸೊ ಈ ತರಾನು ಇದೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮಾರ್ಕೆಟ್ ಸೆಂಟಿಮೆಂಟ್ಸ್. ಸೊ 3 ವಿಷಯ ನಾವು ಕಲ್ತ್ಕೊಬೇಕು. ಏನು ಅಂದ್ರೆ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಅಂಡ್ ಥರ್ಡ್ ಥಿಂಗ್ ಇಸ್ ಸೆಂಟಿಮೆಂಟಲ್ ಅನಾಲಿಸಿಸ್. ಸೊ ಇದೇ the 3 pillars of trading: fundamental analysis, technical analysis and sentimental analysis. So ಈ 3 ವಿಷಯನು ಫಸ್ಟ್ ಕಲ್ತ್ಕೊಂಡ್ಮೇಲೆ ಮಾರ್ಕೆಟ್ ಬಗ್ಗೆ ಫುಲ್ ನಾಲೆಜ್ ಬಂದ್ಮೇಲೆ then you start investing, then you can sustain in the market.
ಸುಮ್ನೆ ಏನೋ ಒಂದು ಕೆಲಸ ಅಂತ ಅಳ್ಕೊಂಡ್ ಮಾಡಿದ್ರೆ, ಇದೊಂದು ಬಿಸ್ನೆಸ್ ಆಗಿ ತಗೊಂಡು ಅದ್ರಲ್ಲಿ ಪ್ರಾಪರ್ ನಾಲೆಜ್ ತಗೊಂಡು ಒಳಗೋಗಿ ಮಾಡಿದ್ರೆ ಮಾರ್ಕೆಟ್ ಇಸ್ ಆಲ್ಸೋ ಅ ಗುಡ್ ಬಿಸ್ನೆಸ್. ನಿಮಗೆ ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಆಸ್ ವೆಲ್ ಆಸ್ ಸೆಂಟಿಮೆಂಟಲ್ಸ್ ತರವಾಗಿ ಗೊತ್ತಿರೋದು ಒಂದು ನ್ಯೂ ಬಿ ಟ್ರೇಡರ್ಗೆ ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀರಾ ಸರ್. ಇವಾಗ ಇನ್ನೊಂದು ವೆರೈಟಿ ಆಫ್ ಪೀಪಲ್ ಇದ್ದಾರೆ, ಇನ್ನೊಂದು ಕೈಂಡ್ ಆಫ್ ಪೀಪಲ್. ಅವ್ರು ಒಂದು 35 years 40 years ಒಳಗೆ ಇರ್ತಾರೆ. ಅವ್ರಿಗೆ ಏನು ಅಂದ್ರೆ ಅವ್ರು ಆಲ್ರೆಡಿ ಒಂದು ಜಾಬ್ ಇರುತ್ತೆ, ವರ್ಕ್ಗೆ ಹೋಗ್ತಾ ಇದ್ದಾರೆ, ಆದ್ರೆ ಕಮಿಟ್ಮೆಂಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ಈ ತರ ಪೀಪಲ್ ಮಾರ್ಕೆಟ್ ಒಳಗೆ ಬರಬೇಕು ಅಂದ್ರೆ ಅವರಿಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ಹೆಲ್ಪ್ಫುಲ್ ಆಗಿರುತ್ತೆ ಸರ್, ಅವ್ರು ಏನೇನು ವಿಷಯಗಳೆಲ್ಲ ನೋಡ್ಬೇಕಾಗತ್ತೆ. ಶೋರ್, ಇವಾಗ ಏನು ಅಂದ್ರೆ ಟೈಮ್ ಇಸ್ ದಿ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ ಇಯರ್. 21 ವಯಸ್ಸಲ್ಲಿ ಟೈಮ್ ತುಂಬಾ ಇರುತ್ತೆ. 40 ವಯಸ್ಸನ್ನೋವಾಗ ಇವಾಗ ಆಲ್ರೆಡಿ 50% ಬಂದಾಯ್ತು. ನಾವು ಇವಾಗ ಏನ್ ಹೇಳ್ಬೇಕಂದ್ರೆ ಈ ತರ ಇಟ್ಕೊಳ್ಳಿ, ಇವಾಗ 80 years ಇಸ್ ಅ ಮ್ಯಾನ್ಸ್ ಲೈಫ್ ಅಂತ ಇಟ್ಕೊಂಡ್ರು, 40 years ಇಸ್ ಆಲ್ಮೋಸ್ಟ್ 50% ಆಫ್ ಯರ್ ಲೈಫ್ ಇಸ್ ಡನ್. ಇನ್ನೊಂದು 50% ಬಾಕಿ ಇದೆ. ಸೊ ಇದರಲ್ಲಿ 20 years ಅಲ್ಲಿ ರಿಟೈರ್ಮೆಂಟ್. ಅದಕ್ಕೆ ಪ್ಲಾನ್ ಮಾಡಿನೇ ನೀವು ನೆಕ್ಸ್ಟ್ ಸ್ಟೆಪ್ ತಗೊಬೇಕು. ಅವ್ರು ತಗೊಳ್ಳೋ ರಿಸ್ಕ್ ನೀವು ತೊಗೊಳಕ್ಕಾಗಲ್ಲ. 20 ತಗೊಳ್ಳೋ ರಿಸ್ಕ್ 40 ತೊಗೊಳಕ್ಕಾಗಲ್ಲ. 40 ತಗೊಳ್ಳೋ ರಿಸ್ಕ್ 55 ಟಚ್ ಮಾಡಕ್ಕೆ ಆಗಲ್ಲ. ಸೊ ಇವಾಗ ಇಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ. ಸೊ ಒಂದು ಸಸ್ಟೈನಬಲ್ ಇನ್ಕಮ್ ಹೇಗೆ ತರೋದು ಅನ್ನೋದೇ ಪ್ಲಾನ್ ಮಾಡಬೇಕು. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಇಸ್ ವೆರಿ ಮ್ಯಾಂಡೇಟರಿ. ಸೊ ಇವಾಗ ಈ ಟೈಮಲ್ಲಿ ಈಕ್ವಿಟೀಸ್ ವಿಲ್ ಬಿ ಅ ಸೇಫರ್ ಸೈಡ್. ಇವಾಗ ನಾನು ಕಾಲೇಜ್ ಸ್ಟೂಡೆಂಟ್ಸ್ಗೂ ಮುಗಿಸಿ ಬರೋರಿಗೆ ಈಕ್ವಿಟೀಸೇ ಸಜೆಸ್ಟ್ ಮಾಡೋದು. ಯಾಕೆ ಅಂದ್ರೆ ಅವ್ರಿಗೆ ಇನ್ನೂ ಮಾರ್ಕೆಟ್ ಬಗ್ಗೆ ನಾಲೆಜೇ ಇರಲ್ಲ. ಬಂದಿದ ತಕ್ಷಣ ಅವ್ರ ಫ್ಯೂಚರ್ಸ್ ಆಪ್ಷನ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದು ಸ್ವಲ್ಪ ದಿನ 2 years 3 years ಅವ್ರು ಅದಾದ್ಮೇಲೆ ಅವ್ರ ಆಪ್ಷನ್ಸ್ ಫ್ಯೂಚರ್ಸ್ ಬಂದ್ರೆ ದೇ ಕ್ಯಾನ್ ಎಕ್ಸ್ಪ್ಲೋರ್ ಆ ಪಾರ್ಟ್ನ ಎಕ್ಸ್ಪ್ಲೋರ್ ಮಾಡುವಾಗ ಇನ್ನೂ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ಬಟ್ ಒನ್ಸ್ ಯು ರೀಚ್ 40, ಇವಾಗ ಬಂದು ನೀವು ಆಪ್ಷನ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರು, ಫ್ಯೂಚರ್ಸ್ ಅಲ್ಲಿ ಮಾಡ್ತಿದ್ದೀರಾ ಅಂದ್ರು, ಗೋ ವಿತ್ ಪ್ರಾಪರ್ ಸ್ಟ್ರಾಟಜೀಸ್. ಜಸ್ಟ್ ಆಪ್ಷನ್ ನೇಕೆಡ್ ಆಗಿ ಬೈ ಮಾಡಿ ಸೆಲ್ ಮಾಡೋ ಬದಲು ಸ್ಟ್ರಾಟಜಿಕಲ್ ಆಗಿ ಹೋಗುವಾಗ ಇಟ್ ವಿಲ್ ಬಿ ಮೋರ್ ಸೇಫರ್ ಸೈಡ್. ಇವಾಗ ನೀವು ತಗೊಳ್ಳೋ ಟ್ರೇಡ್ಸ್ ಎಲ್ಲ ಸ್ವಲ್ಪ ಸೇಫರ್ ಸೈಡ್ ಅಲ್ಲೇ ಇರುತ್ತೆ. ವೆಲ್ ಅಂಡ್ ಗುಡ್ ಇಸ್ ಅವ್ರಿಗೆ ಇವ್ರಿಗೆ ಏನ್ ಡಿಫ್ರೆನ್ಸ್ ಏನಂದ್ರೆ ರಿಸ್ಕ್ ತಗೊಂಡ್ರು ಮ್ಯಾನೇಜ್ ಮಾಡಕ್ಕೆ ಸ್ಯಾಲ್ರಿ ಇರುತ್ತೆ, ಅವ್ರಿಗೆ ಅದಿರಲ್ಲ. ಇವಾಗ ನೀವು 40 ವಯಸ್ಸಿಗೆ ಬಂದ್ರು ಅಂದ್ರೇನು ಯು ಆಲ್ರೆಡಿ ರೀಚ್ಡ್ ಯುವರ್ ಪೀಕ್ ಆಫ್ ಯುವರ್ ಕೆರಿಯರ್. ಸೊ ಒಂದು 40 ಅನ್ನೋವಾಗ ಏನ್ ಹೇಳೋದು, ಇನ್ನೂ ಒಂದು 20-30% ಮಾತ್ರ ನೀವು ಇನ್ಕ್ರೀಸ್ ಮಾಡೋ ಲೆವೆಲ್ಸ್ ಇರುತ್ತೆ, ಬಿಟ್ರೆ ಯು ಆರ್ ಆಲ್ರೆಡಿ ರೀಚ್ಡ್ ಯುವರ್ ಪೀಕ್. ಸೊ ಈ ಜಾಗದಲ್ಲಿ ರಿಸ್ಕ್ ತಗೊಂಡ್ರು ಯು ವಿಲ್ ಬಿ ಏಬಲ್ ಟು ಬಿ ಮ್ಯಾನೇಜಿಂಗ್. ಆ ಡಿಸಿಷನ್ಸ್ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಪ್ಲೇ ಇರುತ್ತೆ, ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ಆಫ್ 2021. ಈ ಜಾಗದಲ್ಲಿ ಈಕ್ವಿಟೀಸ್, ಆಪ್ಷನ್ಸ್ ಅಂಡ್ ಫ್ಯೂಚರ್ಸ್ ಧಾರಾಳವಾಗಿ 40+ ಅಲ್ಲಿ ಇರೋರು ಧಾರಾಳವಾಗಿ ಮಾಡ್ಬೋದು, ತಪ್ಪೇ ಇಲ್ಲ. ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಮ್ಯಾಂಡೇಟರಿ. ಅಂಡ್ ನಾನು ಹೇಳಿದ ತರ ಸ್ಟ್ರಾಟಜಿಕಲ್ ಆಗಿ ಅಪ್ರೋಚ್ ಮಾಡೋದು ಇಟ್ ವಿಲ್ ಬಿ ಬೆಟರ್. ಅವ್ರು ಬಂದು ನೇಕೆಡ್ ಕಾಲ್ಸ್, ನೇಕೆಡ್ ಪುಟ್ಸ್ ಎಲ್ಲ ಟ್ರೈ ಮಾಡ್ಬೋದು, ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಬಟ್ ವೆರಸ್ ಕಮಿಂಗ್ ಟು 40 ಯು ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅವಾಗ ಈ ಜಾಗದಲ್ಲಿ ಸ್ಟ್ರಾಟಜಿಕಲ್ ಆಗಿ ಆಪ್ಷನ್ ಸ್ಟ್ರಾಟಜೀಸ್ ಆಗಿರ್ಬೋದು, ನಾವು ಮುಂಚೆನೆ ಮಾತಾಡಿದ್ವಲ್ಲ ನಮ್ಮ ಐರನ್ ಕಾಂಡರ್, ಬಟರ್ಫ್ಲೈ ಆಗಿರ್ಬೋದು, ಸ್ಪ್ರಿಂಟ್ಸ್ ಆಗಿರ್ಬೋದು, ಈ ತರ ಹೋಗುವಾಗ ಇಟ್ ವಿಲ್ ಬಿ ಅ ಬೆಟರ್ ಆಪ್ಷನ್ ಅವರಿಗೆ. ಬಟ್ ಮೋಸ್ಟ್ಲಿ 40s ಬರುವಾಗ ಆಟೋಮ್ಯಾಟಿಕ್ಲಿ ಯು ವಿಲ್ ಟ್ರೈ ಟು ಪಾರ್ಕ್ ಸಮ್ ಫಂಡ್ಸ್ in FDs and RDs, but my suggestion would be gold. Okay, gold and silver has better potential in the coming years. FD ಇಲ್ಲಿ ಹಾಕುವಾಗ ಸಮಸ್ಯೆ ಏನು ಅಂದ್ರೆ ಬಿಕಾಸ್ ಆಫ್ ದಿ ಇನ್ಫ್ಲೇಷನ್. ಇವಾಗ ಇನ್ಫ್ಲೇಷನ್ ಇರೋದ್ರಿಂದ ಇಲ್ಲಿ ಸಮಸ್ಯೆ. ಇವಾಗ ನಿಮ್ಗೆ 7% 8% ಸಿಗುತ್ತೆ ಅಂದ್ರೆ ಇನ್ಫ್ಲೇಷನ್ 6 to 7% ಅದು ತಗೊಂಡೋಯ್ತು ಅಂದ್ರೆ ಯು ಆರ್ ನಾಟ್ ಮೇಕಿಂಗ್ ಅ ಲಾಟ್ ಆಫ್ ಮನಿ. ಸೊ ಆ ಜಾಗದಲ್ಲಿ ಬಂದು ಗೋಲ್ಡ್ ವಿಲ್ ಬಿ ಅ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಕ್ಯಾನ್ ಬಿ ಅ ಬೆಟರ್ ಆಪ್ಷನ್ ಅಟ್ ದಿ ಏಜ್ ಆಫ್ 40. ಓಕೆ, ಸೊ ಇನ್ನೊಂದು ಸೆಟ್ ಆಫ್ ಪೀಪಲ್ ಇದ್ದಾರೆ, ಅವ್ರು ಯಾರಂದ್ರೆ ಹೌಸ್ ವೈಫ್ಸ್. ಅವ್ರು ಪ್ರಾಬ್ಲಿ ಮುಂಚೆ ವರ್ಕ್ ಮಾಡಿರ್ತಾರೆ, ಒಂದು ಇನ್ಕಮ್ ಬಂದಿರುತ್ತೆ, ಅವರು ಫ್ರೀಡಮ್ ಆಗಿ ಇದ್ದಿರ್ತಾರೆ, ಅವರು ಫ್ರೀಡಮ್ ಆಗಿ ಸ್ಪೆಂಡಿಂಗ್ ಮಾಡಿರ್ತಾರೆ. ಇವಾಗ ಒಂದು ಹೌಸ್ ವೈಫ್ ಆಗುವಾಗ ಅವ್ರಿಗೆ ಅಂತ ಒಂದು ಸೆಪರೇಟ್ ಕಮಿಟ್ಮೆಂಟ್ಸ್ ಇರುತ್ತೆ. ಫ್ಯಾಮಿಲಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರಿಗೂ ಒಂದು ಫ್ಯೂಚರ್ ಇರುತ್ತೆ. ಪ್ರಾಬ್ಲಿ ಮನೆಗೋಸ್ಕರ ನಾನು ಏನೋ ಮಾಡಬೇಕು, ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇರುತ್ತೆ. ಸೊ ಈ ತರ ಇರೋ ಒಂದು ಹೌಸ್ ವೈಫ್ಸ್ ಮಾರ್ಕೆಟ್ನ ಯಾವ ತರ ಅಪ್ರೋಚ್ ಮಾಡಬೇಕು ಸರ್? ಸಿ, ವೆನ್ ಇಟ್ ಕಮ್ಸ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್, ಗಂಡಸರಿಗಿಂತ ಲೇಡೀಸ್ ಆರ್ ಮೋರ್ ಕನ್ಸರ್ವೇಟಿವ್. ಸಿ, ಮೆನ್ ಆರ್ ಮೋರ್ ಅಗ್ರೆಸಿವ್. ಯಾಕೆಂದ್ರೆ ಏನ್ ಹೇಳೋದು, ಒಂದು ಇನ್ಕಮ್ ಸ್ಟ್ರೀಮ್ ಇರೋದ್ರಿಂದ ಕೈಯಲ್ಲಿ ದುಡ್ಡು ಬರ್ತಾ ಇದೆ, ಕಾರ್ಡ್ ಗಿಟ್ ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು ಅಂತ. ಬಟ್ ಅವ್ರಿಗೆ ಬಂದು ಕೊಟ್ಟಿರೋ ದುಡ್ಡಲ್ಲಿ ಪ್ರಾಪರ್ ಆಗಿ ದೇ ವಿಲ್ ಹ್ಯಾವ್ ಮೋರ್ ಕನ್ಸರ್ವೇಟಿವ್ ಐಡಿಯಾಸ್. ಅದಕ್ಕೋಸ್ಕರ ಲೇಡೀಸ್ ಟ್ರೇಡ್ ಮಾಡುವಾಗ ನೋಡಿದ್ರೆ ತುಂಬಾ ಸೇಫರ್ ಸೈಡ್ ಅಲ್ಲೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಹೆವಿ ರಿಸ್ಕ್ ಅಲ್ಲೆಲ್ಲ ಹೋಗಲ್ಲ. ಸೊ ಒಂದು ಹೌಸ್ ವೈಫ್ ಆಗಿರೋರಿಗೆ ಡೆಫಿನೆಟ್ ಆಗಿ ಇದು ಕಲ್ತ್ಕೊಂಡು ಮಾಡ್ಬೋದು ಅಂದ್ರೆ ಮಾಡ್ಬೋದು. ಬಟ್ ದೇ ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್. ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೂ ಅರ್ಥ ಆಗ್ಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಹೇಳಿದ್ದೆ, ಫಸ್ಟ್ ಟೈಮ್ ಸ್ವಲ್ಪ ಅರ್ಥ ಆಗದಿರೋ ತರ ಇರ್ಬೋದು, ಸೆಕೆಂಡ್ ಟೈಮ್ ಸ್ವಲ್ಪ ಅರ್ಥ ಆಗ್ಬೋದು, 3ನೇ ಸಲ ನೀವು ಕಲ್ತ್ಕೊಂತೀರಾ. ಆದ್ರೆ ಅದಕ್ಕೇನು ಅಂದ್ರೆ ಸ್ವಲ್ಪ ಎಫರ್ಟ್ ಹಾಕಿ ಮತ್ತೆ ಯಾಕೆಂದ್ರೆ ಯು ಆರ್ ಕಮಿಂಗ್ ಇನ್ ಟು ಅ ಟೋಟಲ್ ಡಿಫ್ರೆಂಟ್ ಸಿನಾರಿಯೋ. ಈ ಫೀಲ್ಡೇ ಗೊತ್ತಿಲ್ಲದೆ ಹೊಸದಾಗ ಒಂದು ಫೈನಾನ್ಸ್ ಫೀಲ್ಡ್ ಒಳಗೆ ಬರ್ತಾ ಇದೀರಿ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೇಗೆಲ್ಲ ಕಲ್ತ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗುತ್ತೋ, ಆದ್ರೆ ಒನ್ಸ್ ಟ್ವೈಸ್ ಥ್ರೈಸ್ ದೆನ್ ಇಟ್ ವಿಲ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಒನ್ಸ್ ಕಲ್ತ್ಕೊಂಡ್ಮೇಲೆ ನಿಮಗೆ ಟೈಮು ಇಸ್ ಸಫಿಷಿಯಂಟ್. ಮಧ್ಯಾಹ್ನ ಆಗಿರ್ಬೋದು, ಹೇಗ್ ಬೇಕಾದ್ರೂ ನೀವು ಅನಲೈಸ್ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ನೋಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಡೆಫಿನೆಟ್ಲಿ
ಒಂದು ಸೈಡ್ ಇನ್ಕಮ್ ಆಗಿರ್ಬೋದು, ಇಲ್ಲ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಫ್ಯಾಮಿಲಿ ಕೊಡೋಕ್ಕೆ ಹೌಸ್ ವೈಫ್ ಕ್ಯಾನ್ ಟ್ರೈ ಸ್ಟಾಕ್ ಮಾರ್ಕೆಟ್ ಆಸ್ ವೆಲ್. ಸೊ ದ ಲಾಸ್ಟ್ ಕ್ಯಾಟಗರಿ ಆಫ್ ಪೀಪಲ್ ಸರ್, ಇದುವರೆಗೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ನನ್ನ ಹತ್ರ ಒಂದು ಲಂಸಮ್ ಅಮೌಂಟ್ ಇದೆ, ನಾನು ಬಂದು ಒಂದು ಪೆನ್ಷನ್ ತಗೊಂತಾ ಇದ್ದೀನಿ, ನನ್ನ ಹತ್ರ ಒಂದು ಗೌರ್ಮೆಂಟ್ ಬಂದು ಒಂದು ಫಂಡ್ ಕೊಟ್ಟಿದ್ದಾರೆ, ಇದು ಇಟ್ಕೊಂಡು ನಾನು ಇನ್ ಸ್ವಲ್ಪ ಎಕ್ಸ್ಟ್ರಾ ನನ್ನಿಂದ ಮೇಕ್ ಮಾಡೋಕ್ಕಾದ್ರೆ ಚೆನ್ನಾಗಿರುತ್ತೆ, ನಾನು ಬಂದು ಫಿಸಿಕಲ್ ಆಗಿ ಟಯರ್ಡ್ ಆಗಿದ್ದೀನಿ, ನನಗೆ ದೊಡ್ಡದಾಗಿ ಎಫರ್ಟ್ಸ್ ಹಾಕೋಕ್ಕಾಗಲ್ಲ, ಅವ್ರಿಗೆ ಮಾರ್ಕೆಟ್ಸ್ ಹೇಗೆ ಸೂಟ್ ಆಗುತ್ತೆ ಸರ್? ಒನ್ಸ್ ಯು ಆರ್ ಅಟ್ ದಿ ಏಜ್ ಆಫ್ 55+ 60 ದಾಟಿದ್ದೀರಾ ಅಂದ್ರೆ 60 ಇಲ್ಲ ರಿಟೈರ್ಮೆಂಟ್ ಫಂಡ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅಂದ್ರೆ ಗೋ ವಿತ್ ಮೋಸ್ಟ್ ಸೇಫರ್ ಸೈಡ್. ಇಟ್ ವಿಲ್ ಬಿ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್, ಇದು ಬಂದು ನಿಮಗೆ ಇಮಿಡಿಯೇಟ್ ಆಗಿ ಕೊಡೋ ರಿಟರ್ನ್ಸ್ ಅಲ್ಲ. ಅವಾಗ ನೀವು ಯಾವ್ದಾದ್ರೂ ಒಂದು ರಿಟರ್ನ್ಸ್ ಬೇಕು ಅಂದ್ರೆ ಗೋ ವಿತ್ ಡಿವಿಡೆಂಡ್ ಫಂಡ್ಸ್. ಯಾವ್ಯಾವ ಕಂಪನೀಸ್ ಎಲ್ಲ ಡಿವಿಡೆಂಡ್ಸ್ ಕೊಡ್ತಾ ಇದಾರೋ, ಫಾರ್ ಎಕ್ಸಾಂಪಲ್ ಇವಾಗ ITC ನೋಡಿದ್ವಿ, ತುಂಬಾ ವರ್ಷದಿಂದ ಸ್ಟಾಗ್ನೆಂಟ್ ಇತ್ತು, ಆದ್ರೆ ಸಡನ್ ಆಗಿ ಒಂದು ರ್ಯಾಲಿ ಕೊಡ್ತು ಗೊತ್ತಾ. ಇವಾಗ 60 years ಇಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಇಲ್ಲ ಒಂದು ಕೆಲವು ಜನ 55 ಸ್ಟಾರ್ಟ್ ಮಾಡ್ತಾರೆ, ಹಾಕ್ತೀರಾ, ನಿಮಗೆ ಬಂದು ಲೆಟ್ಸ್ ಸೇ ಇಟ್ಸ್ ಗಿವಿಂಗ್ ಯು 78% ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವಿತ್ ಡಿವಿಡೆಂಡ್ಸ್, ಪ್ಲಸ್ ಸ್ವಲ್ಪ ಏರ್ತಾ ಇದೆ, ಒಂದು 5% ವರ್ಷಕ್ಕೆ ಇರಲಿ ತಪ್ಪೇನಿಲ್ಲ, ಸೊ ಎಲ್ಲ ಸೇರಿಸಿ 100% ವೆಲ್ ಅಂಡ್ ಗುಡ್. ಸಡನ್ ಆಗಿ ಯಾವುದೋ ಒಂದು ವರ್ಷ ಪೀಕ್ ಹೊಡೆಯುತ್ತೆ, ಆ ಪೀಕ್ ಟೈಮಲ್ಲಿ ಯು ವಿಲ್ ಮೇಕ್ ಅ ಗುಡ್ ಅಮೌಂಟ್ ಆಫ್ ರಿಟರ್ನ್ಸ್. ಸೊ ಈ ತರ ಡಿವಿಡೆಂಡ್ಸ್ ಕೊಡುವಂತ ಫಂಡ್ಸ್ ಆಗಿ ನೋಡಿ ಒಳ್ಳೆ ಕಂಪನಿ, ಅಂಡ್ ಮೋಸ್ಟ್ಲಿ ಐ ನಾಟ್ ಸಜೆಸ್ಟ್ ಸ್ಮಾಲ್ ಕ್ಯಾಪ್ಸ್ ಅಂಡ್ ಮಿಡ್ ಕ್ಯಾಪ್ಸ್, ಗೋ ವಿತ್ ಲಾರ್ಜ್ ಕ್ಯಾಪ್ಸ್. ಒನ್ಸ್ 55 ಮೇಲ್ ಹೋಗ್ತಾ ಇದ್ರೆ ನೀವು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಒಳ್ಳೆ ಕಂಪನಿ ಚೂಸ್ ಮಾಡಿ ಡಿವಿಡೆಂಡ್ ಕೊಡೋ ತರ ಕಂಪನೀಸ್ ಚೂಸ್ ಮಾಡೋದ್ರಲ್ಲಿ ಇಟ್ ವಿಲ್ ಬಿ ಬೆಟರ್ ಐಡಿಯಾ. ಅಂಡ್ ಈ ಏಜ್ ಅಲ್ಲೂ ಟ್ರೇಡ್ ಮಾಡೋರು ಇದಾರೆ. ಇವಾಗ ನನಗೆ 60 ವಯಸ್ಸಾಯ್ತು ಅಂದ್ರೆ ನಾನು ಈ ತರ ಎಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲ, ಯಾಕೆಂದ್ರೆ ಮಾರ್ಕೆಟ್ ಗೊತ್ತು ಅನ್ನೋದ್ರಿಂದ ನಾನು 60ಅಲ್ಲೂ ಟ್ರೇಡ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅದೇ ಮಾಡ್ತೀನಿ, ಬಿಕಾಸ್ ನಾಲೆಜ್. ಆದ್ರೆ ನಾನು ಹೇಳ್ತಾ ಇರೋದು ಫ್ರೆಶ್ ಆಗಿ 60 ವಯಸ್ಸಲ್ಲೇ ನೀವು ಮಾರ್ಕೆಟ್ಗೆ ಬರ್ತಾ ಇದ್ದೀರಾ ಅನ್ನುವಾಗ ದೆನ್ ಇಟ್ ಇಸ್ ಅ ಡಿಫ್ರೆಂಟ್ ಕ್ಯಾಟಗರಿ. ಬಟ್ ನೀವು ಆಲ್ರೆಡಿ ಟ್ರೇಡರ್ ಸರ್, ನಾನು 20 ವಯಸ್ಸಲ್ಲಿ ಶುರು ಮಾಡಿ ಇವಾಗ ನಾನು 60 ವಯಸ್ಸಿಗೆ ಬಂದಿದ್ದೀನಿ ಅಂದ್ರೆ ನಿಮ್ಗೆ ಈ ಕ್ಯಾಟಗರಿಗೆಲ್ಲ ಬರಲ್ಲ, ಯಾಕಂದ್ರೆ ಯು ಆರ್ ಆಲ್ರೆಡಿ ಅ ಟ್ರೇಡರ್, ಪ್ರೊಫೆಷನಲ್ ಇದ್ದೀರಾ. ಇವಾಗ ನಾನು ಹೇಳ್ತಾ ಇರೋದು ಫ್ರೆಶ್ ಆಗಿ ಇವಾಗಲೇ 60ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ದೆನ್ ಟ್ರೈ ಟು ಗೋ ವಿತ್ ಅ ವೆರಿ ಸ್ಲೋ ಪೇಸ್. ಪೇಷಂಟ್ ಆಗಿ ನೀವು ಬಂದು ಸ್ವಲ್ಪ ಆಪ್ಷನ್ಸ್ ಫ್ಯೂಚರ್ಸ್ ಎಲ್ಲ ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಲ್ಲೂ ಡಿವಿಡೆಂಡ್ಸ್ ಸೆಕ್ಟರ್ಸ್ ಅಲ್ಲಿ ನೀವು ಪ್ರಾಪರ್ ಆಗಿ ಸ್ವಲ್ಪ ಪಾರ್ಕ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್, ಅಂಡ್ ಬೇರೆ ಫಂಡ್ಸ್ ಅಲ್ಲೂ ಯೂಸ್ ಮಾಡ್ಕೊಬಹುದು. ವೆರಸ್ ಗೋಲ್ಡ್ ಅಂಡ್ ಸಿಲ್ವರ್ ನಾನು ಮುಂಚೆನೇ ಹೇಳಿತಾರ ಸ್ವಲ್ಪ ಡೆವಲಪ್ಮೆಂಟ್ಗೆ ತಗೊಂಡಿಟ್ಕೊಳ್ಳೋದು ತಪ್ಪಿಲ್ಲ. ಸೊ ಯಾವ ಏಜ್ ಕ್ಯಾಟಗರಿ ಆಗಿರ್ಬೋದು, ಫ್ರೆಶ್ ಔಟ್ ಆಫ್ ಕಾಲೇಜ್ ಆಗಿರ್ಬೋದು, ಇಲ್ಲ ಒಂದು 35-40 years ಇರೋ ಜನ ಆಗಿರ್ಬೋದು, ಆರ್ ಜಸ್ಟ್ ರಿಟೈರ್ಡ್ ಪೀಪಲ್ ಆಗಿರ್ಬೋದು, ಈ ಮಾರ್ಕೆಟ್ ಬಗ್ಗೆ ನಾಲೆಜ್ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಮಾಡೋ ಚಾಲೆಂಜಸ್ ಏನು ಸರ್, ರಿಸ್ಕ್ ಏನಿದೆ? ಏನು ಅಂದ್ರೆ ನಾನು ಮುಂಚೆನೇ ಹೇಳಿತರ ಒಂದು ಮಾರ್ಕೆಟ್ ಅಲ್ಲಿ ಏನು ಅಂತ ಗೊತ್ತಿಲ್ಲದೆ ಒಳಗ್ ಬಂದ್ರೆ ನಿಮ್ಮ ಹತ್ರ ಇರೋದೆಲ್ಲ ಮಾರ್ಕೆಟ್ ತಗೊಂಡು ಕಳಿಸ್ಬಿಡತ್ತೆ. ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಟೂ ಪೀಪಲ್, ಇಟ್ಸ್ ಅ ವಾರ್. ಒಬ್ಬರಿಂದ ಇನ್ನೊಬ್ರು ತಗೊಬೇಕು, ಇದೇ ಮಾರ್ಕೆಟ್. ಒಂದು ಬೈಯರ್ ಅಂದ್ರೆ ಬೈ ಮಾಡ್ತಾನೆ, ಇನ್ನೊಂದ್ ಕಡೆ ಸೆಲ್ಲರ್ ಸೆಲ್ ಮಾಡ್ತಾ ಇದ್ದಾನೆ. ಅವಾಗ ಇಬ್ರು ಒಂದು ಐಡಿಯಾಲಜಿ ಅವ್ರಿಗಿದೆ, ಒಬ್ರು ಬೈ ಅಂತ ಇದ್ರೆ ಒಬ್ರು ಸೆಲ್ ಅಂತ ಇದ್ರೆ, ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದೇ ವಿಷಯ. ಅವಾಗ ಯಾರೋ ಒಬ್ರು ಸಂಬಡಿ ಇಸ್ ಅಗೇನ್ಸ್ಟ್ ಯು, ರೈಟ್? ಅಗೇನ್ಸ್ಟ್ ಆಗಿರೋದು ಯಾರು ಅಂತ ನೋಡಿದ್ರೆ ಇಟ್ಸ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್. ಸೊ ಅವ್ರ ಎದುರು ನಾವು ಹೋಗಿ ವಿನ್ ಆಗಕ್ಕಾಗತ್ತೆ ಅಂದ್ರೆ ಈ ಖಂಡಿತ ಇಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಯ್ತು ಅಂದ್ರೆ ದೆನ್ ವಿ ಕ್ಯಾನ್ ಆಲ್ಸೋ ಟ್ರೇಡ್ ವಿತ್ ದೆಮ್. ಅವಾಗ ಅವ್ರು ಮಾಡೋದನ್ನೇ ನಾವು ಮಾಡಿದ್ರೆ ವಿಲ್ ಆಲ್ಸೋ ಬಿ ಪ್ರಾಫಿಟಬಲ್. ಸೊ ಅದನ್ನೇ ಫಸ್ಟ್ ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಟೆಕ್ನಿಕಲ್ ಆಗಿ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಮಾಡುವಾಗ ಇಟ್ ಬಿ ಬೆಟರ್. ಇದು ಗೊತ್ತಿಲ್ಲದೆ ಒಳಗ್ ಬಂದ್ರೆ ಎಲ್ಲ ನಿಮ್ಮ ಹತ್ರ ಯೋದ್ರಲ್ಲಿ ತಗೊಂಡು ಹೋಗ್ತಾರೆ. ಒಂದು ಟ್ರೇಡ್ ಪ್ರಾಫಿಟ್ ಮಾಡಿದ್ರೆ ನಾಟ್ ಅ ಪ್ರಾಫಿಟಬಲ್ ಟ್ರೇಡರ್. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್. ಪ್ರಾಫಿಟಬಲ್ ಟ್ರೇಡರ್ ಅನ್ನೋ ಮೀನಿಂಗ್ ಏನು ಅಂದ್ರೆ ಪ್ರಾಫಿಟ್ ಮಾಡೋದಲ್ಲ, ಲಾಸ್ ನ ಹೇಗೆ ರಿಕವರ್ ಮಾಡಬೇಕು ಅಂತ ಗೊತ್ತಿರಬೇಕು. ಲಾಸ್ ಆದ್ರೂ ನನ್ನಿಂದ ಮ್ಯಾನೇಜ್ ಮಾಡಿ ಮತ್ತೆ ನಾನು ರಿಕವರ್ ಮಾಡಕ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಪ್ರೊಫೆಷನಲಿಸಮ್. ಏನು ಅಂದ್ರೆ ಟ್ರೇಡ್ ಪ್ರಾಫಿಟ್ ಒಂದು 2 ಟ್ರೇಡ್ ಬಂದಿದ ತಕ್ಷಣ ನೀವು ಪ್ರೊಫೆಷನಲ್ ಟ್ರೇಡರ್ ಅನ್ಕೊಂಡ್ರೆ 3ನೇದು ಲಾಸ್ ಬಂದು ನಿಮ್ಗೆ ರಿಕವರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ಯೂಸು? ಅವಾಗ ಮಾರ್ಕೆಟ್ ಏನು ಅಂತ ಅರ್ಥ ಬಂದು ನೀವು ರಿಕವರ್ ಮಾಡಕ್ ಆಗತ್ತೆ ಅನ್ನೋ ನಂಬಿಕೆ ಬಂದ್ರೆ ನೀವು ಅರ ಟ್ರೇಡರ್. ಸೊ ಫಸ್ಟ್ ನಿಮಗೆ ನೀವೇ ಟ್ಯೂನ್ ಮಾಡ್ಕೊಂಡು ಆ ರೇಂಜ್ ತಗೊಂಡ್ಬರ್ಬೇಕು. ಒನ್ಸ್ ಯು ಕಮ್ ಟು ದಟ್ ಲೆವೆಲ್ ದೆನ್ ಇಟ್ ವಿಲ್ ಬಿ ಈಸಿಯರ್. ಸೊ ಯಾರಾಗಿದ್ರು ಯಾವ ಏಜ್ ಕ್ಯಾಟಗರಿ ಆಗಿದ್ರು ನಾಲೆಜ್ ಇಸ್ ದಿ ಕೀ ಟು ಸಕ್ಸಸ್. ಸೊ ಫಸ್ಟ್ ನೀವು ಮಾರ್ಕೆಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಟೆಕ್ನಿಕಲ್ ಏನು ಅಂತ ಕಲ್ತ್ಕೊಂಡು ಟ್ರೇಡ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಬೆಟರ್ ಐಡಿಯಾ. ಸರ್ ಕೊನೆಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಇವಾಗ ತುಂಬಾ ಜನ ಮಾರ್ಕೆಟ್ ಒಳಗೆ ಬಂದು ಸಂಪಾದನೆ ಮಾಡಬೇಕು ಅಂತ ಒಂದು ಐಡಿಯಾ ಇದೆ, ಆದ್ರೆ ಕಲ್ತ್ಕೊಳಕ್ ಹೆಸಿಟೇಟ್ ಮಾಡ್ತಾರೆ. ಯಾರಾದ್ರೂ ನಮಗೆ ಹೆಲ್ಪ್ ಮಾಡ್ತಾರಾ, ಯಾರಾದ್ರೂ ನನ್ನ ದುಡ್ಡು ಇಟ್ಕೊಂಡು ಯಾರಾದ್ರೂ ನನಗೆ ಟ್ರೇಡ್ ಮಾಡ್ಕೊಡ್ತಾರಾ, ಈ ತರ ಒಂದು ಐಡಿಯಾ ಒಂದು ಮಕ್ಕಳು ತುಂಬಾ ಜನಕ್ಕಿದೆ. ಓದಿರೋರು ಓದಿಲ್ದಿರೋರು ಎಲ್ಲಾರು ಈ ತರ ಒಂದು ವಿಷಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನನ್ನ ದುಡ್ಡನ್ನ ನನಗೋಸ್ಕರ ಬೇರೆ ಯಾರಾದ್ರೂ ಇನ್ವೆಸ್ಟ್ ಮಾಡಿ ಕೊಡ್ತಾರಾ ಅಂತ, ಟ್ರೇಡ್ ಮಾಡ್ಕೊಡ್ತಾರಾ. ಇದೇನಾಗತ್ತೆ ಅಂದ್ರೆ ಮೋಸ್ಟ್ಲಿ ಈ ತರ ವಿಷಯಗಳು ಸಮಸ್ಯೆಲ್ಲೇ ಹೋಗಿ ಎಂಡ್ ಆಗತ್ತೆ. ಸೊ ಈ ತರ ಒಂದು ಆಟಿಟ್ಯೂಡ್ ಇರೋ, ಈ ತರ ಒಂದು ಥಾಟ್ ಇರೋ ಒಂದು ಸೆಟ್ ಆಫ್ ಪೀಪಲ್ಗೆ ನೀವೇನ್ ಹೇಳಕ್ ಬರ್ತೀರಾ ಸರ್? ಫಸ್ಟ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಬೋದು ಏನು ಅಂದ್ರೆ ನಿಮ್ ಫಂಡ್ಗೆ ನಿಮ್ಗಿಂತ ಯಾರು ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಾಕೆಂದ್ರೆ
ನೀವೇ ನಿಮ್ಮ ಫಂಡ್ನ ಅಷ್ಟು ನೋಡ್ಕೊಳಕ್ಕಾಗೋದು. ಸೊ ನಿಮ್ಮ ಕೈಯಲ್ಲಿ ಏನು ಹೇಳೋದು, ಆ ಸ್ಟೀರಿಂಗ್ ವೀಲ್ ಇಟ್ಕೊಳ್ಳೋದೇ ಇಟ್ ವಿಲ್ ಬಿ ಅ ಬೆಟರ್ ಐಡಿಯಾ. ತುಂಬಾ ಜನ ಏನು ಅಂದ್ರೆ ಇದೊಂದು ಲೂಪ್ ಹೋಲ್ ಇಂದ ಯಾರಾದ್ರೂ ಮಾಡ್ಕೊಟ್ರೆ ತುಂಬಾ ಈಸಿ ಆಗಿರುತ್ತೆ ಅಂತ ಹೋಗಿ ಮಾರಿ ವಾಪಸ್ ಬರ್ತಾರೆ. ತುಂಬಾ ಸ್ಕ್ಯಾಮ್ಸ್ ನಡೆಯೋದು ಇದರಿಂದಾನೆ. ತುಂಬಾ ಜನ ಏನು ಅಂದ್ರೆ ನಾನು ತಿಂಗಳಿಗೆ 5% ಕೊಡ್ತೀನಿ, 10% ಕೊಡ್ತೀನಿ ಅಂತ 1 ಲಕ್ಷ ಹಾಕಿದ್ರೆ 10,000 ಬರುತ್ತಲ್ಲ. ಅವಾಗ ಒಂದು 3 ಲಕ್ಷ ನಾನು ಎಲ್ಲಾದ್ರೂ ಅರೇಂಜ್ ಮಾಡಿ ಹಾಕಿದ್ರೆ ನನಗೆ ತಿಂಗಳಿಗೆ 30,000 ಬರ್ತೇನೆ, ಮನೇಲಿ ಕೂತ್ಕೊಂಬೋದಲ್ಲ. ಮಾಡ್ಕೊಡ್ತಾರೆ. ಈ ತರ ಮಾಡ್ತಾ ಇದ್ರೆ ಯೋಚನೆ ಮಾಡಿ ನೋಡಿ, ಒಬ್ಬೊಬ್ಬ ಎಷ್ಟು ಕೋಟಿ ಹಾಕಿ ಮಾಡ್ಬೋದು. ಸಿ ಡಸಂಟ್ ವರ್ಕ್ ಇನ್ ದ ಮಾರ್ಕೆಟ್. ಯಾವಾಗ್ಲೂ ಪ್ರಾಫಿಟೇ ಬರ್ತಾ ಇತ್ತು ಅಂದ್ರೆ ಯಾರ್ ತಾನೇ ಕೆಲ್ಸಕ್ಕೆ ಹೋಗ್ತಾರೆ? ಎಲ್ಲಾದು ಮಾರ್ಕೆಟ್ ಅಲ್ಲಿ ಪ್ರಾಫಿಟೇ ಕೊಡ್ತಾ ಇದೆ ಅನ್ನೋವಾಗ, ಎಲ್ಲಾ ತಿಂಗಳು ನಂಗೆ ಪ್ರಾಫಿಟೇ ಬರುತ್ತೆ ಅನ್ನೋವಾಗ ಎಲ್ಲರೂ ಮಾರ್ಕೆಟ್ಗೆ ಬಂದ್ಬಿಡ್ಬೋದಲ್ಲ. ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಅನ್ನೋದು ಅರ್ಥ ಮಾಡ್ಕೊಬೇಕು ಜನರು. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳಕ್ ನೀವು ಕಲ್ತ್ಕೊಬೇಕು. ಏನು ಅಂತ ಗೊತ್ತಿಲ್ಲದೆ ಒಳಗೆ ಹೋಗಿ ಯಾರೋ ಒಬ್ರ ಹತ್ರ ಫಂಡ್ಸ್ ಸುಮ್ನೆ ಒಂದು 10 ಲಕ್ಷ ಕೊಡು ಅಂದ್ರೆ ಕೊಡ್ತೀವ? ಆದ್ರೆ ಮಾರ್ಕೆಟ್ ಅಲ್ಲಿ ಒಬ್ರು ಮಾಡ್ತೀನಿ ಅನ್ನುವಾಗ ನಂಬಿ ಕೊಡ್ತೀರಾ? ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾನೆ ಏನು ಗೊತ್ತಿಲ್ಲದೆ ತೊಗೊಂಡೋಗಿ ದುಡ್ಡು ಕೊಟ್ಬಿಟ್ಟು ಅದಾದ್ಮೇಲೆ ಅವನೇನ್ ಮಾಡ್ತಾನೆ, ನಿಮ್ ದುಡ್ಡಿಂದಾನೇ ಕೊಡ್ತಾನೆ. 5% ಹೇಳ್ದ 10 ಲಕ್ಷ ಇಸ್ಕೊಂಡಿದ್ದಾನೆ, 50,000 ಕೊಡ್ತಾನೆ ತಿಂಗಳು. ನೀವು ಒಂದು 5 ಇಲ್ಲ ಒಂದು 10 ತಿಂಗಳು ಇಸ್ಕೊಂಡಿದ್ದೀರಿ, 50,000 ರೂಪಾಯಿ ಇಸ್ಕೊಂಡಿದ್ರೆ ನಿಮಗೆ ಗೊತ್ತಿಲ್ಲದೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. 10 ತಿಂಗಳು ನನಗೆ ಕರೆಕ್ಟಾಗಿ ಕೊಟ್ಟಿರೋದು ಏಮಾರಿಸ್ತಾನ ಅಂತ. ಆದ್ರೆ ನಿಮ್ ದುಡ್ಡೇ ನಿಮ್ಗೆ ವಾಪಸ್ ಕೊಡ್ತಿರ್ಬೋದು. ಪ್ಲಸ್ ಇವಾಗ ಏನ್ ಹೇಳ್ತಾನೆ, ನೀವು ಇನ್ನೊಬ್ಬನ ಮಾತ್ರ ಜಾಯಿನ್ ಮಾಡಿಸಿದ್ರೆ ನಿಮಗೆ 10% ಕಮಿಷನ್ ಕೊಡ್ತೀನಿ ಅಂತಾನೆ. ನೀವೇನ್ ಮಾಡ್ತೀರಾ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ತೊಗೊಂಡೋಗಿ ಅವ್ನಿಗೊಂದು 1 ಕೋಟಿ ಕೊಡ್ತೀರಾ. ಕೊಟ್ಮೇಲೆ ಕೊನೆಗೆ ಏನಾಗುತ್ತೆ ನೋಡ್ತಾನೆ, ಓಕೆ ಬಿಸ್ನೆಸ್ ರೊಟೇಷನ್ ಆಗೋವರೆಗೂ ಕೊಡ್ತಾನೆ ಇರ್ತಾನೆ. ಒಂದ್ ಜಾಗದಲ್ಲಿ ಅವನೆಲ್ಲದೂ ಲಾಕ್ ಆದಾಗ ಫಂಡ್ಸ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಈ ತರನೇ ತುಂಬಾ ಸ್ಕ್ಯಾಮ್ಸ್ ಅಲ್ಲಿ ಹೋಗಿ ಜನರು ಸಿಕ್ಕಾಕೊಂತಾರೆ. ಸೊ ಫಸ್ಟ್ ಥಿಂಗ್ ಇಸ್ ಆ ತರ ಕೊಡಬಾರ್ದು. ಎರಡನೇದು ಮಂತ್ಲಿ ಗ್ಯಾರಂಟಿ 10% ಕೊಡ್ತೀನಿ ಅನ್ನೋದೆಲ್ಲ ಇಟ್ಸ್ ಬೋಗಸ್ ಸ್ಕೀಮ್ಸ್ ಇವೆಲ್ಲ. ಸೊ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಗೊತ್ತಿಲ್ಲದೆ ಹೋಗಿ ಸಿಕ್ಕಾಕೊಂಬೇಡಿ. ತೆಗಿಯಕ್ಕಾಗಲ್ಲ ಅಂತ ಹೇಳ್ತಿಲ್ಲ. 1 ತಿಂಗಳು ಲಾಸೇ ಬರಲ್ಲ ಅಂತ ಹೇಗೆ ಗ್ಯಾರಂಟಿ ಕೊಡೋದು? ಅಷ್ಟು ದೊಡ್ಡ ಗೋಲ್ಡ್ಮನ್ ಸ್ಯಾಕ್ಸ್ ಅಲ್ಲೇ ಕೂಡಿಸಿ ಅಷ್ಟು ಪ್ರೊಫೆಷನಲ್ಸ್ ನ ಕೂಡಿಸಿ ಟ್ರೇಡ್ ಮಾಡೋರೆ ಲಾಸಸ್ ತೋರಿಸ್ತಾನೆ ಇದಾರೆ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್, ಲಾಸ್ ಅಂದ್ರೆ ಲಾಸ್. ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಒಂದು 10% ಕೊಡಕ್ಕೆ ಅಷ್ಟು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಒಬ್ಬ ರಿಟೇಲ್ ಟ್ರೇಡರ್ ಯಾರೋ ಒಬ್ಬ ಬಂದು ನೀವು ಮಾಡ್ಕೊಡ್ತೀನಿ ಅನ್ನುವಾಗ ಹೇಗೆ ಅವ್ರನ್ನ ನಂಬ್ತೀರಾ? ಸೊ ಫಸ್ಟ್ ಥಿಂಗ್ ಇಸ್ ಟ್ರೈ ಟು ಅವಾಯ್ಡ್ ದೀಸ್ ಸ್ಕ್ಯಾಮ್ಸ್. ಕೊಡೋದ್ರಿಂದಾನೇ ಇರೋರು ಹೇಗಾದ್ರೂ ಹೊಸದಾಗಿ ಐಡಿಯಾ ಮಾಡಿ ಈ ತರ ಮಾಡ್ತಾ ಇರೋದು. ಸೊ ಆದಷ್ಟು ಈ ತರ ಸ್ಕ್ಯಾಮ್ ಅಲ್ಲಿ ಹೋಗಿ ಸಿಕ್ಕಾಕೊಂಬೇಡಿ. ನಿಮ್ ಫಂಡ್ ನಿಮ್ಗಿಂತ ಯಾರು ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಅಂಡ್ ನೀವು ಒಬ್ರು ಟ್ರೇಡ್ ಮಾಡ್ತಾ ಇದಾರೆ ಅಂದ್ರು ಅವರು ಟ್ರೇಡ್ ತಗೊಂಡ್ ಮಾಡ್ತಿರೋದು ಕರೆಕ್ಟ್ ಆಗಿ ತಪ್ಪಂತ ನಿಮ್ಗೆ ಗೊತ್ತಿರಬೇಕು. ಯು ಶುಡ್ ಹ್ಯಾವ್ ಅನ್ ಓವರ್ ಸೈಟ್ ಆನ್ ದಟ್. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅವ್ನು ಹೇಳೋದೆಲ್ಲ ಕರೆಕ್ಟ್ ಆಗಿ ಅನ್ಕೊಂಡ್ರೆ ನಾಳೆ ಅವ್ನು ಏನ್ ಕತೆ ಹೇಳಿದ್ರು ನೀವು ನಂಬೇಕಾಗತ್ತೆ. ಇವಾಗ ಒಂದು ವಿಷಯ ಗೊತ್ತಿಲ್ಲ ಅನ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡುವಾಗ ಡಿಫ್ರೆಂಟ್ ಆಗಿರುತ್ತೆ. ಗೊತ್ತಿದ್ರೆ ಬೇರೆ ಹೆಂಗ್ ಬೇಕಾದ್ರೆ ಮಾತಾಡ್ಬೋದು. ಸೊ ನಿಮ್ ದುಡ್ಡು ಕೊಡಕ್ ಮುಂಚೆ ಫಸ್ಟ್ ಬೇಸಿಕ್ ನಾಲೆಜ್ ಕಲ್ತ್ಕೊಳ್ಳಿ. ಮಾರ್ಕೆಟ್ ಅಂದ್ರೆ ಏನೋ ಒಂದು ಬೈ ಅಂತ ಇದ್ದಾನೆ, ಅದಕ್ಕೆ ಯಾಕೆ ಬೈ, ಅದಕ್ಕೇನ್ ರೀಸನ್, ಅದೆಲ್ಲ ಗೊತ್ತಿರಬೇಕು. ನಾವು ಕೊಡಿ ಅಂತಾನೆ ಹೇಳ್ತಾ ಇಲ್ಲ, ದಯವಿಟ್ಟು ಕೊಡಬೇಡಿ. ಆದಷ್ಟು ನಿಮ್ಮ ಫಂಡ್ನ ನೀವೇ ಹ್ಯಾಂಡಲ್ ಮಾಡಕ್ ನೋಡಿ. ಅದಕ್ಕೆ ಲಕ್ಷಗಳು ಕಳ್ಕೊಳ್ಳೋದಕ್ಕಿಂತ ಸ್ವಲ್ಪ ಟೈಮ್ ತಗೊಂಡು ಎಫರ್ಟ್ ಹಾಕಿ, ಸ್ವಲ್ಪ ಎಫರ್ಟ್ ಹಾಕೋದ್ರಿಂದ ಹೋಗಿ ಇಷ್ಟೊಂದು ಲ್ಯಾಕ್ಸ್ನ ಲಾಸ್ ಮಾಡ್ಬೇಕಂತ ಯೋಚನೆ ಮಾಡಿ. ನೀವೆಷ್ಟೋ ವರ್ಷ ಕಷ್ಟಪಟ್ಟು ಸೇರಿಸಿರೋ ದುಡ್ಡು ಯಾರ ಹತ್ರನೋ ಕೊಟ್ಟು ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಮಾಡಿ. ಒಂದು 6 ತಿಂಗಳು ಬೇಕಂತ ಆಗ್ಲಿ, ತಪ್ಪಿಲ್ಲ. ಅರ್ಥ ಆಗ್ಲಿಲ್ಲ 6 ತಿಂಗಳು ಕಲ್ತ್ಕೊಳ್ಳಿ. ಪೇಷಂಟ್ ಆಗಿ ಕಲ್ತ್ಕೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಬಿ ಇನ್ ಅ ಬೆಟರ್ ಸ್ಟ್ಯಾಂಡಿಂಗ್. ಬೇಕಾಗಿಲ್ಲ ಈ ತರ ಸ್ಕ್ಯಾಮ್ ಅಲ್ಲಿ ಹೋಗಿ ಕಾಲ್ಸ್ ಕೊಡ್ತಾ ಇದ್ದಾರೆ, ಬೇರೆ ಏನೋ ಒಂದು ಹೇಳಿ ಇದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಆ ಥರ ಯಾವ ಸ್ಕ್ಯಾಮಲ್ಲಿ ಹೋಗಿ ಸಿಕ್ಕಾಕೊಂಬಿಡಿ. ಓಕೆ, ಸೊ ನೀವು ಹೇಳಿದ್ದೆಲ್ಲ ಕರೆಕ್ಟಾಗಿ ನನಗೆ ಅರ್ಥ ಆಗಿದೆಯಾ ಅಂತ ಹೇಳ್ತೀನಿ ಸರ್. ನಾವು ಮಾಡೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಆಗಿರೋ ಇನ್ವೆಸ್ಟ್ಮೆಂಟ್ ಅನ್ನೋದು ಸೆಲ್ಫ್, ನಮ್ಮ ಮೇಲೆ, ನಮ್ಮ ನಾಲೆಜ್ ಅಕ್ವೈರ್ ಮಾಡೋದ್ಮೇಲೆ ಇರೋದ್ರಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಆ ನಾಲೆಜ್ ನಮಗೆ ಯಾವತ್ತಿದ್ರು ಹೆಂಗಾದ್ರೂ ನಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀರಾ, ಕರೆಕ್ಟಾ ಸರ್? ಇದು ಕರೆಕ್ಟಾ ಸರ್? ಕರೆಕ್ಟ್. ಓಕೆ, ಸೊ ತುಂಬಾ ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಇರೋ ಜನರೆಲ್ಲ ಮಾರ್ಕೆಟ್ ನ ಯಾವ ತರ ಅಪ್ರೋಚ್ ಮಾಡಬೇಕು, ಡಿವಿಡೆಂಡ್ ಫಂಡ್ಸ್ ಹೇಗೆ ನೋಡಬೇಕು, ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು, ಇದೆಲ್ಲ ಜನರಿಗೆ ಅರ್ಥ ಆಗೋ ತರ ಕ್ಲಿಯರ್ ಆಗಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಸರ್. ಸೊ ಮತ್ತೆ ಇನ್ನೊಂದು ಎಪಿಸೋಡ್ ಆಫ್ ವಾಯ್ಸ್ ಆಫ್ ಟ್ರೇಡರ್ಸ್ ಅಲ್ಲಿ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.